ನಮಸ್ಕಾರ ವೀಕ್ಷಕರೇ. ಬಬಲಾದಿ ಚಿಕ್ಕಪ್ಪಜ್ಜನವರ ಕಾಲಜ್ಞಾನದ ಕೆಲವಷ್ಟು ಪದಗಳನ್ನ ಓದಿ ತಿಳ್ಕೊಂಡಿದ್ದೀವಿ. ಇನ್ನ ಎಷ್ಟೋ ಪದಗಳಿದೆ ತಿಳ್ಕೊಬೇಕಾಗಿರೋದು. ಅದರಲ್ಲಿರೋದು ನಾವು ಓದ್ತಾ ಇದ್ರೆ ಒಂದೊಂದು ಪದದಲ್ಲೂ ಒಂದೊಂದು ವೇರಿಯೇಷನ್ಸ್ಗಳು ಪ್ಲಸ್ ನಮ್ಮ ಫ್ಯೂಚರ್ಗೆ ನಾವು ಯಾವ ರೀತಿ ಸಿದ್ಧ ಆಗ್ಬೇಕು ಅನ್ನೋ ವಿಷಯಗಳನ್ನ ಅವ್ರು ತಿಳಿಸ್ಕೊಂಡು ಹೋಗಿದ್ದಾರೆ. ಅರ್ಥ ಮಾಡ್ಕೋಬೇಕಷ್ಟೇ. ಎಷ್ಟೋ ವಿಷಯಗಳು ನಾವು ಬದಲಾಯಿಸ್ಕೋಬೇಕಾಗಿರೋದೆ, ನಾವು ಬದಲಾಗಬೇಕಾಗಿರೋದಿದೆ. ಬದಲಾಗಿ ಅನ್ನೋದನ್ನೇ ಅವರ ಪದಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಈಗ ಆಲ್ರೆಡಿ ಒಂದು 28-29 ಪದಗಳ ಬಗ್ಗೆ ತಿಳಿಸಿದೀನಿ ನಿಮ್ಗೆ. ಇನ್ನ ಒಂದು ಪದಗಳು ಇವತ್ತು ಶುರು ಮಾಡ್ತಾ ಇದ್ದೀನಿ. ಕೆಲವಷ್ಟು ನಿಮ್ಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. ಇದ್ರಲ್ಲಿ ಏನಾದ್ರು ತಪ್ಪಾಗಿದೆ, ಯಾಕೆಂದ್ರೆ ಹಳೆಗನ್ನಡ ಪೂರ್ತಿಯಾಗಿರೋದ್ರಿಂದ ಏನಾದ್ರು ತಪ್ಪಾಗಿ ಹೇಳಿದ್ರೆ ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕೆಂದ್ರೆ ನಂಗೆ ಅಷ್ಟೊಂದು ಹಳೆಗನ್ನಡನೂ ಗೊತ್ತಿಲ್ಲ, ನಾರ್ತ್ ಕರ್ನಾಟಕ ಪದಗಳು ಗೊತ್ತಿಲ್ಲ. ಬಟ್ ಜನಕ್ಕೆ ರೀಚ್ ಆಗ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಇದರಲ್ಲಿರುವಂತ ವಿಷಯಗಳು ಅಂತದ್ದು. ಇಲ್ಲಿ 29ನೇ ಪದದಲ್ಲಿ ಬರಿತಾ ಹೋಗ್ತಾರೆ. ಎಚ್ಚರಾಗಿರಿ ಸಚ್ಚಿತ ಶರಣರು ನೀವು ಎಚ್ಚರಾಗಿ, ಎಚ್ಚರವಾಗಿರಿ ಹೆಚ್ಚಿನ ಬೂತಿದು ಮುಚ್ಚಿದ ಕಿಚ್ಚೋ ಬಿಚ್ಚುತ್ತಾ ಬರುತ್ತಾದ. ಎಲ್ಲಾ ಶರಣರು ಎಚ್ಚರಾಗಿ, ಮುಚ್ಚಿದ ಕಿಚ್ಚು ಇನ್ ಮುಂದೆ ಬಿಚ್ಚುತ್ತಾ ಬರುತ್ತೆ. ಎಚ್ಚರರಾಗಿ, ಮಲಕೋಬೇಡಿ ಅಂತಾನೆ ಇವರ ಪದಗಳಲ್ಲಿ ತಿಳಿಸ್ಕೊಡಿದ್ದಾರೆ. ಅಂದ್ರೆ ನಾವು ಯಾವಾಗ ಟೈಮ್ ಬಂದಾಗ ದೇವ್ರೇ ಕಾಪಾಡಪ್ಪ ಅಂತ ಯಾವತ್ತು ಕೇಳ್ಕೊಳ್ಳೋದು ಜಾಸ್ತಿ ಮಾಡ್ತೀವಿ, ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಕೇಳ್ಕೊಳ್ಳೋದಕ್ಕೆ ಜನ ಜಾಸ್ತಿ ಮಾಡ್ಬೇಕು ಅಂತ ಕಷ್ಟ ಜನಕ್ಕೆ ಇನ್ನ ಬಂದಿಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ. ದೇವ್ರನ್ನ ಯಾವತ್ತು ಜಾಸ್ತಿ ನೆನೆಸ್ಕೊಳಕ್ ಶುರು ಮಾಡ್ತಾನೆ, ಯಾವ್ದೋ ಒಂದು ರೂಪದಲ್ಲಿ ಬರ್ತಾನೆ. ಕಾಪಾಡು ಅಂತ ಯಾವತ್ತು ಕೇಳ್ಕೊಳ್ಳೋಕೆ ಶುರು ಮಾಡ್ತೀವಿ, ಯಾವ್ದೋ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ. ಒಟ್ಟಿನಲ್ಲಿ ಆ ಟೈಮ್ ಇನ್ನ ಬಂದಿಲ್ಲ, ಅದಕ್ಕೋಸ್ಕರ ಜನ ಜಾಸ್ತಿ ಜ್ಞಾಪಿಸ್ಕೊಳ್ತಾ ಇಲ್ಲ. ಎಲ್ಲೋ ಕೆಲವಷ್ಟು ಜನ ಜ್ಞಾಪಿಸ್ಕೊಳ್ತಾ ಇದಾರೆ, ಅದಕ್ಕೆ ಇನ್ನ ವೇಟಿಂಗ್ ಪೀರಿಯಡ್ ಅಂತ ಇಟ್ಟಿದ್ದಾನೆ ಅಷ್ಟೇ. ಇನ್ನ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಸಚ್ಚಿದಾನಂದ ಶರಣರು ನೀವು ಹುಚ್ಚು ಹತ್ತಿ ಒಳ್ಳೆಯಾಡಲಿ ಬ್ಯಾಡಿರಿ. ನೀವು ಹುಚ್ಚಿಡಿದು ಒಳ್ಳಾಡಬೇಡಿ. ನಿತ್ಯ ನಂದನಕ್ಕಾಗಿ ಕರ್ತು ಬಂದಾನ ಸಾಗಿ ಸತ್ಯ ಶರಣರು ಹೋಗಿ. ಎಲ್ಲದಕ್ಕೋಸ್ಕರ ಈಗ ನಿತ್ಯ ನಂದನಕ್ಕೋಸ್ಕರ ಕರ್ತೃ ಭಗವಂತ ಬರ್ತಾ ಇದ್ದಾನೆ. ಸತ್ಯ ಶರಣರು ಎದ್ದೋಗಿ. ಅರ್ತಿಲೇ ಶಿರಬಾಗಿ ಮರ್ತ್ಯದ ರಕ್ತವು ಏಸಿಗೆಯಾದೀತು. ಸತ್ತ ಎಣ ಬತ್ತಲೆ ಕುಣಿದಾಡೀತು. ಸುತ್ತ ನೋಡಲು ಮುತ್ತಿಗೆ ಮಾಡಿತ್ತು. ಕತ್ತಲದೊಳು ಸುತ್ತಾಡಲಿ ಬೇಡಿರಿ. ಇಲ್ಲಿ ನೀವು ಕತ್ತಲಲ್ಲಿ ಜೀವನ ನಡೆಸಬೇಡಿ. ಭೂಮಿ ಮೇಲಿರುವಂತ ಎಣಗಳು, ಸತ್ತ ಎಣಗಳು ಬೇಜಾನ್ ಬೀಳ್ತವೆ. ಅಂತ ಟೈಮ್ ಬರುತ್ತೆ, ಅದಕ್ಕೆ ನೀವು ಕೂಡ ಬಲಿಯಾಗಬೇಡಿ. ಎದ್ದು ಹೋಗಿ. ಬ್ರಹ್ಮ ಬಸಿಕಿ ನೋಡು ಕರ್ಮಕ ಬಲುಕೇಡು. ಧರ್ಮನಂದನ ಮಾಡೋ ನಿರ್ಮಳದಲ್ಲಿ ಕೂಡೋ. ಮರ್ಮದ ಜನರುಳು ಧರ್ಮ ಸ್ವರೂಪನು ನಿರ್ಮಳದಲ್ಲಿ ನಿಜ ಕೂನಕ ಬಂದನು. ಕರ್ಮದ ಕಲಿಕಡಿ ಆಟವು ತಂದಾನು. ಪರಮಾತ್ಮ ಧ್ಯಾನದಿ ಕೊಂಡಾಡಿರಿ. ವಿಷ್ಣು ಬೆಸಿಕೆ ಬಂತೋ ಪಟ್ಟಕ ಜನ ಹೋರ್ತೋ. ಮುಟ್ಟಿ ಮಾತಿನ ಗುರ್ತೋ ಕಷ್ಟಾದೀತೋ ಕರ್ತೋ. ಸೃಷ್ಟಿಗೆ ಪತಿಗಳು ಭ್ರಷ್ಟಾಗಿನ್ನು ಹುಟ್ಟಿದ ಹತ್ತವತಾರದಿ. ಕೃಷ್ಣನು ಸೃಷ್ಟಿಗೆ ಸಾರವಾಡದೀಶನು ಬಲ್ಲನು. ಮುಟ್ಟಿ ಹೇಳಿದ ವಾಕ್ಯ ನಿಜವೆನ್ನಿರೋ. ಇಲ್ಲಿ ಕೃಷ್ಣ ಸೃಷ್ಟಿಗೆ ಹೇಳಿರೋ ಮಾತುಗಳನ್ನ ಜ್ಞಾಪಿಸ್ಕೊಳ್ಳಿ. ಭೂಮಿನಲ್ಲಿ ಭ್ರಷ್ಟರಾಗಿ ಬದುಕಬೇಡಿ, ಎದ್ದೇಳಿ. 10ನೇ ಅವತಾರ ಮುಗಿತಾ ಬಂದಿದೆ ಅಂತಾನೆ ಹೇಳ್ತಾ ಇದ್ದಾರೆ ಬಬಲಾದಿ ಚಿಕ್ಕಪ್ಪ ಅವರು ಅವರ ಕಾಲಜ್ಞಾನದ ಪದಗಳಲ್ಲಿ. ಅಂದ್ರೆ ನಾವು ಮಲ್ಕೊಂಡಿದೀವಿ, ಬೂದಿ ಮುಚ್ಚಿದ ಕೆಂಡದಾಗಿದೆ ಕಿಚ್ಚು. ಆ ಕಿಚ್ಚಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡಿ ಎದ್ದೇಳಿ. ಅದೇ ರೀತಿ ಮಲ್ಕೊಂಡಿದ್ರೆ ನೀವು ಕೂಡ, ನಿಮ್ಮ ಎಣಗಳು ಕೂಡ ಏಸಿಗೆ ರೀತಿ ಬಯಲಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಕ್ಕೂ ಯೂಸ್ ಇಲ್ಲದೆ ಇರೋ ರೀತಿ, ಏಸಿಗೆ ರೀತಿ ಅಂತಾನೆ ಹೇಳ್ತಾರೆ. ಆ ರೀತಿ ವೇಸ್ಟ್ ಆಗಿ ಹೋಗುತ್ತೆ. ಆ ರೀತಿ ಬದುಕಬೇಡಿ ಅಂತಾನೆ ಎಚ್ಚರಿಸ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬಹುದು. ಇನ್ನು 30ನೇ ಪದದಲ್ಲಿ ಇವರು ಬರೀತಾರೆ. ಇನ್ನು ನೋಡಿರಿ ಜಗದ ಹೈರಾಣ ಸುಳ್ಳೆಲ್ಲ ಜಾಣ. ಇನ್ನು ನೋಡಿರಿ ಲೋಕದಾಟಣ್ಣ ಸುಳ್ಳ ಜನರ ಸುಲದ ನುಂಗಂತ ಕಳ್ಳ ಜನರನು ಕಡದ ಕೊಟ್ಟುತ್ತ ಪಳ್ಳ ಬಿಡದೆ ಒಳಗ ಹೊರಗ ಕೊಳ್ಳಿ ಹಚ್ಚಿ ಮನಿ ಸುಡುವಳಣ್ಣ. ಎಂದೋ ಏನೋ ಎನಬೇಡಿರಣ್ಣ. ಹನ್ನೊಂದು ತರದಿಂದ ಸಂದಿಗೊಂದಿ ಹುಡುಕತಾಳಣ್ಣ. ಅಂದು ಇಂದು ಅನ್ನದಿರಿ. ಸಂದು ಮುಂದಿನ ಒದಗಿ ಬಂದೀತು ಕಂದ ಕರಮಾರಿ ಕಾಣದೆ. ನೀವು ಧರಣಿ ಗುರುಳಿ ಸತ್ತಿರಣ್ಣ. ಕಾಡ ಕಂಟಿ ಮೇವು ತಾಳಣ್ಣ. ಈ ರೂಢಿಯೊಳಗ ವಾಡಿ ಒಡೆಯನ ನುಂಗುತ್ತಾಳಣ್ಣ. ಕಾಳ ಮನಿ ಕರಿಯ ಬರುವುದು. ರೂಢಿ ತುಂಬ ಗೋರಿ ಕಾಣದು. ಹಡದಿ ಮಡದಿ ಆಗಲಿ ಹೋಗುವಾಗ ಮಾರಿ ಪೀಡಿಗೆ ಮಡಿದರಣ್ಣ. ಸಿದ್ಧರನ್ನು ಗುದ್ದುತ್ತಾಳಣ್ಣ. ಈ ಸಿದ್ಧ ಸಾಧರನು ಹದ್ದು ಕಾಗೆಗೆ ಹಂಚುತ್ತಾಳಣ್ಣ.
ಯಾತ ಭೂತಳ ಹೇತ ಸಾಯುವದ ಅಷ್ಟ ಜ್ಯೋತಿಷ್ಠ ನಷ್ಟವಾಗುವುದು ರೊಟ್ಟಿ ಕಾಣದೆ ಹೊಟ್ಟಿ ತುಂಬುದು ರಟ್ಟ ಮತಗಳು ಕೇಳವಣ್ಣ. ಇಲ್ಲಿ ಜಾತಿ ಮತ ಎಲ್ಲ ಹೊಟ್ಟೆ ಹಸಿಕೊಂಡು ಜಾತಿ ಬೇಡ ಏನು ಬೇಡ ಊಟ ಕೊಡಿ ಸಾಕು ಅಂತಾರೆ. ಇನ್ನ ಕರಿಮಾರಿ ಅಂತಾನೆ ಕರೀತಾರೆ ಅಂತವಳು ಬಂದು ಹರಿತಾ ಇರೋರ್ನೆಲ್ಲ ಮೂಲೆ ಸೇರಿಸುವಂತ ಕೆಲಸ ಮಾಡ್ತಾಳೆ. ಯಾವುದೋ ಒಂದು ರೂಪದಲ್ಲಿ ಮನುಷ್ಯ ರೂಪದಲ್ಲೇ ಮಾಡ್ಬೋದು, ಕರಿಮಾರಿ ಮನುಷ್ಯ ರೂಪದಲ್ಲೇ ಬಂದು ಸರಿ ಮಾಡೋ ಕೆಲಸ ಮಾಡ್ತಾಳೆ, ಕಿತ್ಕೊಂಡು ತಿಂತಾಳೆ. ಸಮಯ ಹತ್ರ ಬರ್ತಾ ಇದೆ, ಬಟ್ ಜನ ಅದಕ್ಕೆ ಒಗ್ಗೂಡ್ತಾ ಇಲ್ಲ ಅಷ್ಟೇ. ಸಮಯ ಬಂದಿದ್ದ ದಿನ ಆ ಸಮಯ ನಿಲ್ಲೋದಿಲ್ಲ. ಒಂದು ಸಮಯಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಆ ಟೈಮ್ ಇನ್ನೇನ್ ಹತ್ರ ಬರ್ಬೋದು, ನಾವು ಕೂಡ ಕಾಯ್ತಾ ಇದ್ದೀವಿ. ಕಿತ್ಕೊಂಡು ತಿನ್ನುವಂತ ಸಮಯ ಬರುತ್ತೆ. ಯಾರ್ಯಾರನ್ನ ಕಿತ್ಕೊಂಡು ತಿಂತಾಳೆ ನೋಡ್ಬೇಕು ನೀವುನು. ಹಣ್ಣಿಗೊಂದು ಹೆಣ್ಣು ನೋಡಣ್ಣ ಈ ಭೋಗ ನೀಗದ ಕೊಲೆಯಾಕಿರಿ ಕೂಡುತ್ತಾರಣ್ಣ, ಬೇಗ ಬೆನ್ನಿಗೆ ಕಲ್ಲ ಎಸೆಲು ತೆಳಗ ಇಳಿದಿರಿ ನಿನ್ನ ಬಿಡರು ನಾಗಭೂಷಣ ನಾಮ ನೆನೆದು ಆಗ ಯೋಗಿ ಯಾಗೋ ಅಣ್ಣ. ಇಲ್ಲಿ ನಾಗಭೂಷಣನ ನಾಮ ನೆನೆದು ಯೋಗಿ ಆಗೋ ಅಣ್ಣ ಅಂತ ತಿಳಿಸ್ತಾರೆ. ದುಡ್ಡಿಗೊಂದು ಮಗಿಯ ನೀರಣ್ಣ ಈ ದ್ವಾರ ಮನೆಯೊಳು ದಮಡಿಗೊಂಬತ್ತು ದಮಟಿ ನೋಡಣ್ಣ, ಮೂರು ವರಕ್ಕೆ ಶೇರು ಮಾರದೆ ವೀರಶೈವರು ಜಾತಿ ಜರಿವರು ವೀರ ಬಸವನ ಸಾರಿ ಬರುವಾಗ 100 ಕುಲಗಳು ಏಕವಣ್ಣ. ಇಲ್ಲಿ 100 ಕುಲಗಳು ಒಂದೇ ಆಗುತ್ತೆ. ಯಾವಾಗ ಬಸವಣ್ಣ ಬಂದಾಗ, ಇದೆಲ್ಲ ನಡೆದಾದಾಗ, ಎಲ್ಲರನ್ನು ಕಿತ್ಕೊಂಡು ತಿಂದು ಜನ ಅನ್ನಕ್ಕೋಸ್ಕರ ಹಾಹಾಕಾರ ಬೀಳುವಾಗ 100 ಕುಲಗಳು ಒಂದಾಗುತ್ತೆ. ವೀರಶೈವರು ಜಾತಿ ಜರಿವದು, ಅವರು ಜಾತಿನೇ ಬಿಟ್ಟು ಹೋಗುವಂತ ಕಾಲ ಬರುತ್ತೆ ಅಂತ ಹೇಳ್ತಾರೆ ಬಿಡಿ. ಜೋಡು ಸೂರ್ಯರು ಮೂಡುತ್ತಾರಣ್ಣ ಈ ನಾಡ ಮೇಲೆ ಕಾಡು ಕಿಚ್ಚನ ಕೇಡ ಬಾಳಣ್ಣ. ಜೋಡು ಸೂರ್ಯರು ಮೂಡಾದ್ಮೇಲೆ ಈ ನಾಡಿನ ಮೇಲೆ ಕಿಚ್ಚು ಅನ್ನೋದು ಕಾಡೋದಕ್ಕೆ ಶುರು ಆಗುತ್ತೆ. 7 ಪಟ್ಟಕ್ಕೆ ಪಾಳೆ ಕೂಡದು ಅಳಿಯ ಬರುವಾಗ ಕಳಿಯ ತೋರದು ಬಾಳ ನಿಬ್ಬಣ ಬರಿದು ಕೂಡದು ಕಲ್ಲ ಕೋಳಿ ಕೂಗದಣ್ಣ. 3,000 ಕನ್ಯೆ ಹೆಣ್ಣಣ್ಣ 3,000 ಕ್ವಾಣ ಕುರಿಗಳ ಕುಯ್ಯುತ್ತಾರಣ್ಣ. ಇಲ್ಲಿ 3,000 ಕೋಣ ಕುರಿಗಳನ್ನ ಕುಯ್ತಾರೆ. ಅವನು ಬರುವಾಗ 3,000 ಕನ್ಯೆಯರು ಕಾಯ್ತಾರೆ. 100 ಕಂಡಗ ಬಳಿಯ ಒಡೆವರು ಮತ್ತ ಪುತ್ರನ ಸಂಗ ಮಾಡುವರು, ಅಣ್ಣ ತಂಗಿಗೆ ಲಗ್ನವಾಗುವುದು ಎಂಗಿ ದಿನಗಳು ಬಂದಾವಣ್ಣ. ಇಲ್ಲಿ ಅಣ್ಣ ತಂಗಿಗೆ ಮದುವೆ ಆಗೋದ್ರ ಬಗ್ಗೆ ಬರೀತಾರೆ. ಇಂಥದ್ದೆಲ್ಲ ನಡೆಯುತ್ತೆ ಆ ಟೈಮಲ್ಲಿ. ಸತ್ಯ ಶರಣರು ಸಾರುತ್ತಾರಣ್ಣ ನೀವೆತ್ತು ಕಾಣದೆ ಕೆತ್ತಿ ಕೈಗಳ ಹಾಕುತ್ತಾರಣ್ಣ, ಹತ್ತಿ ಎಣ್ಣಿ ಬೆಣ್ಣಿ ಸಿಗದೆ 10 ಗಾವಾಂಕ ಸಂತಿ ಮೆರೆವುದು ಭತ್ತ ಮುತ್ತ ಸವನ ಮಾರುವುದು ಕತ್ತಿ ಜನರಿಗೆ ತಿಳಿಯದಣ್ಣ, ಮುಂದ ಆಗುವ ಸಂದು ನೋಡಣ್ಣ ಈ ಮಂದಮತಿಗಳು ಎಂದು ಏನೋ ಅನ್ನುತ್ತಾರಣ್ಣ. ಅಂದ್ರೆ ಕೆಲವೊಬ್ರು ಬುದ್ಧಿ ಇಲ್ಲದವರು ಯಾವಾಗ ಆಗುತ್ತೋ ಏನಾಗುತ್ತೋ ಅಯ್ಯೋ ಅನ್ಕೊಂಡು ಸುಮ್ಮನಾಗ್ತೀರಾ, ಬಟ್ ಆದ್ರೆ ಇದೆಲ್ಲ ನಡೀತಾನೆ ಇರುತ್ತೆ, ಮುಂದೆ ಕಾಯಿರಿ ಅಂತ ಹೇಳ್ತಾರೆ. ಪುಣ್ಯ ಪುರುಷಗ ಅನ್ಯ ಆಡರು ಅನ್ಯ ಕಾಣದೆ ಮಣ್ಣು ತಿಂಬರು, ಅನ್ಯ ಜಾತಿಗೆ ಲಿಂಗ ಕಟ್ಟುವ ಅನ್ಯ ದಿನಗಳು ಬಂದಾವಣ್ಣ. ಇಲ್ಲಿ ಏನೇನಾಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅನ್ಯ ಜಾತಿಗೆ ಲಿಂಗ ಕಟ್ಟುವಂತ ಸಮಯ ಬರುತ್ತೆ, ಅನ್ನ ಕಾಣದೆ ಜನ ಪರದಾಡ್ತಾರೆ. 10 ಅವತಾರ ಮುಗಿದುವೋ ತಣ್ಣ ಈ ಸತ್ತ ಎಣಗು ಬತ್ತಲೆದ್ದು ಕುಣಿದಾವೇಳಣ್ಣ, ಸತ್ಯ ನಿರುಗಳು ಎಷ್ಟು ಹೊಗಳಲ್ಲಿ ಕತ್ತಿಗಳು ಬಾಸಿಂಗ ಕಟ್ಟಿ ಮೆರೆಯುವುದು ಇರುವಿದಂಡು ಪುರಾಣೆ ನುಂಗದು ವೇದಶಾಸ್ತ್ರಕ್ಕೂ ನಿಲಕದಣ್ಣ. ಇಲ್ಲಿ ವೇದಶಾಸ್ತ್ರಗಳಿಗೆ ಗೊತ್ತಾಗೋದಿಲ್ಲ, ಇರುವೆ ದಂಡು ಒಂದು ಪುರಾಣೆ ನುಂಗುವಂತ ಕಾಲ ಬರುತ್ತೆ. ಕತ್ತೆಗಳಿಗೆ ಬಾಸಿಂಗ ಕಟ್ಟಿ ಮದುವೆ ಮಾಡ್ಕೊಂಡು ಕೂತ್ಕೊಳ್ತಾರೆ ಜನ. ನಡೀತಾ ಇದೆ. ಕೂಸ ಬಸುರಾಗ ಕುಶಲ ಕೇಳಣ್ಣ ಈ ಬಸವ ಸಾಕ್ಷಿ ಉಸಿಯನಾಡುವ ನುಡಿಯಲಣ್ಣ, ಶಿಸುವ 9 ಕೂಸ ಹಾಡಿದು ಗಡನೆ 8 ಹೆಣ್ಣು ಮಡಿದು ಏಕಚಕ್ರ ಪತಿನಳಿದು ಒಡೆಯ ಪಟ್ಟಕ ಬಂದಾನಣ್ಣ. ಇಲ್ಲಿ 1 ಶಿಶುವು 9 ಕೂಸನ್ನ ಅಡೆದು 8 ಹೆಣ್ಣು ಮಡಿದು ಏಕಚಕ್ರ ಪತಿಯನಳಿದು ಒಡೆಯ ಪಟ್ಟಕ್ಕೆ ಬರುತ್ತಾನೆ. ಅಲ್ಲಿ 8 ಮಕ್ಕಳು 8 ಹೆಣ್ಣು ಮಕ್ಕಳು ಮಡಿದು ಅದಾದ ಮೇಲೆ ಏಕ ಚಕ್ರಾಧಿಪತಿನೂ ಕೂಡ ಅಳಿದು ಆ ಟೈಮ್ಗೆ ಒಡೆಯ ಪಟ್ಟಕ್ಕೆ ಬರುತ್ತಾನೆ. 7 ಕೇಳದ ನಿತ್ತ ಹೋತಣ್ಣ ಈ ಕೂಳ ಜನರಿಗೆ ವ್ಯಾಳೆ ಇನ್ನು ಒದಗಿ ಬಂತಣ್ಣ, ಹಳ್ಳ ಓಳಿ ಕೆರಿ ಬಾವಿ ಬತ್ತೋದು ಕೊಳ್ಳಿ ಊರ ಜಗಕು ಹತ್ತದು 7 ಲೋಕವು ಗುಳೆ ಕಟ್ಟಾದು ಕಾಳ ಕತ್ತಲ ಗವಿದೀತಣ್ಣ, ತಪ್ಪ ಇದ್ದರ ತಗದ ಹಾಕಣ್ಣ ನಿನಗೆ ಅಪ್ಪನೆಂದು ಹಪ್ಪಿ ಚರಣಕ ಒಪ್ಪಿತೇಳಣ್ಣ, ಅಪ್ಪ ಚಿಕ್ಕನ ಗುಪ್ತ ನುಡಿಯು ಲಿಪ್ತ ಪಣಿಯಳು ಲಿಖಿತ ಕೂಡದು ಕಪ್ರ ಜ್ಯೋತಿಗೆ ಹಿಪ್ಪಿ ಉಳಿಯದು ನೆಪ್ಪ ತಪ್ಪದೆ ನುಡಿಯೋ ಜಾಣ, ವೇದ ಶರಣರು ಅಡಗುತ್ತಾರಣ್ಣ ಈ ವಾದಿ ಜನರ ಬಾಯಿ ಒಳಗೆ ಬಿತ್ತು ಹಿರಿಮಣ್ಣ, ವೇದ ಮೂರ್ತಿ ಬೋಧ ಬಬಲಾದಿ ಬಲಭೀಮನ ಮೂಲ
ತಿಳಿಬಾಲ ಚಿಕ್ಕನ ಲೀಲವಾಣಿ ಕಾಲು ಕಾಲ ನೆನೆಯೋ ಜಾಣ. ಇಲ್ಲಿ ವೇದಶಾಸ್ತ್ರ ಗೊತ್ತಿರೋರೆಲ್ಲ ಅಡಗುತ್ತಾರೆ ಶರಣರು. ಈ ವಾದ ಮಾಡೋಂಥ ಜನರ ಬಾಯಿಗೆ ಯಾಕೆ ಸಿಕ್ಕಾಕೋಬೇಕು ಅಂತ. ಕೊನೆಗೆ ಯಾರು ಈ ತರ ಅವರ ಜೊತೆ ವಾದ ಮಾಡ್ತಾ ಇದ್ರು ಅವರ ಬಾಯಿಗೂ ಮಣ್ಣು ಬೀಳುವಂತ ಕಾಲ ಬರುತ್ತೆ. ಅಂದ್ರೆ ಯಾರು ನಂಬೋದಿಲ್ಲ, ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಕೆಲಸ ನೀವು ಮಾಡಿ. ಯಾರು ಏನಾದ್ರೂ ಅನ್ಕೊಳ್ಳಿ, ಟೈಮ್ ಬರುತ್ತೆ. ಅಷ್ಟೊಂದು ಎಷ್ಟೋ ಜನರ ಆಯಸ್ ಮುಗ್ದೋಗಿರ್ಬೋದು, ಅನ್ಕೊಳ್ತೀವಿ ಅಯ್ಯೋ ಬಿಡಪ್ಪ ನನ್ಗೆ 80 ವರ್ಷ 90 ವರ್ಷ ಸತ್ತೋಗ್ತೀವಿ. ಬಟ್ ನಿಮ್ಮ ಕರ್ಮ ಕಳ್ಕೊಳ್ಳೋದಕ್ಕೆ ಮತ್ತೆ ಹುಟ್ಟಿ ಬರ್ತಿರಲ್ಲ, ಇನ್ನೊಂದು ರೂಪದಲ್ಲಿ ಅನುಭವಿಸ್ತಾನೆ ಇರ್ತಿರಲ್ಲ. ಆ ಅನುಭವಿಸೋದನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇದನ್ನ ಮಾಡಿ ಅಂತಾನೆ ಹೇಳಿದ್ರು. ನನಗೆ ನನ್ನ ಆಯಸ್ ಮುಗ್ದೋಯ್ತು ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಮತ್ತೆ ಬರ್ತೀರಾ, ಅನುಭವಿಸೋ ಟೈಮ್ ಇದೆ, ಅನುಭವಿಸ್ಬೇಕಾಗತ್ತೆ ಬೇರೆ ರೀತಿ. ಅದಕ್ಕೆ ಈಗ ನಿಮ್ಮ ಕರ್ಮ ಕಳ್ಕೊಳ್ಳೋ ಕೆಲಸ ಮಾಡಿ ಎದ್ದೇಳಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಇನ್ನ ಮುಂದೆ ಬೇರೆ ಬೇರೆ ಪದಗಳನ್ನು ಬರ್ದಿದ್ದಾರೆ, ತಿಳ್ಕೊಳ್ತಾ ಹೋಗೋಣ.